ओम तयास्माकं वरो दत्तो यथापत्सु स्मृताखिलाः भवतां नाशयिष्यामि तत्क्षणात् परमापदः इति कृत्वा मतिं देवा हिमवन्तं नगेश्वरं जग्मुस्तत्र ततो देवीं विष्णुमायां प्रतुष्टुवुः। श्रीगुरुभ्यो नमः। हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ರಾಹುಕೇತುಗಳ ಬದಲಾವಣೆ ಅನ್ನುವಂಥದ್ದು 18ನೇ ತಾರೀಕು ಮೇ ತಿಂಗಳು ಆಗ್ತಾ ಇದೆ. ಮಿಥುನ ರಾಶಿಯವರಿಗೆ ದಶಮ ಸ್ಥಾನ ಕರ್ಮಸ್ಥಾನದಲ್ಲಿದ್ದಂಥ ರಾಹು ಅಪ್ರದಕ್ಷಿಣೆಯಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೆ ಮಿಥುನ ರಾಶಿಯವರಿಗೆ ಚತುರ್ಥ ಭಾವದಲ್ಲಿದ್ದಂತಹ ಕೇತು ತೃತೀಯ ಭಾವಕ್ಕೆ ಬರ್ತಾ ಇದ್ದಾರೆ. 3 ಮತ್ತು 9ನೇ ಮನೆ ಕಾಂಬಿನೇಷನ್. ಇದು ರಾಹು ಗ್ರಹ ಮತ್ತು ಕೇತು ಗ್ರಹ ಬದಲಾವಣೆ ಆಗ್ತಾ ಇರೋದು ಮಿಥುನ ರಾಶಿಯವರಿಗೆ ಸ್ಥಾನಗಳು. ರಾಹು ಕೇತುಗಳ ಬದಲಾವಣೆ ಹೇಗಿದೆ, ಇದರಿಂದ ನಿಮಗೆ ಏನು ಫಲ ಮಿಥುನ ರಾಶಿಯವರಿಗೆ ಅನ್ನುವಂಥದ್ದನ್ನು ನೋಡೋಣ. ಇಷ್ಟು ದಿನ ಕರ್ಮಸ್ಥಾನದಲ್ಲಿದ್ದಂಥ ರಾಹು ಈಗ ಭಾಗ್ಯಸ್ಥಾನಕ್ಕೆ ಬಂದು 18 ತಿಂಗಳು ಅಲ್ಲೇ ಇರ್ತಾರೆ. ಏನು ಫಲ ಹಾಗಾದರೆ? 9ನೇ ಮನೆಗೆ ಬರುವಂತಹ ರಾಹು ನಿಮಗೇನು ಫಲವನ್ನು ಕೊಡ್ತಾರೆ? ಭಾಗ್ಯೇಶ ದೇವ ಸಚಿವೌ ಶುಭವರ್ಗ ಯಾತೌ ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ ಅನ್ನುವಂಥ ಒಂದು ಶ್ಲೋಕ ಹೇಳುತ್ತೆ. ಅಂದರೆ ಭಾಗ್ಯ ಅನ್ನುವಂಥದ್ದು 9ನೇ ಮನೆ ಫಲ ಕೊಡಲೇಬೇಕಾಗತ್ತೆ. ಯಾವ ರೀತಿ? ರಾಹು 9ನೇ ಮನೆಯಲ್ಲಿದ್ದಾಗ ಸ್ವಾಶ್ರಿತ ರಾಶಿ ಅಂತ ಹೇಳ್ತೀವಿ. ಜೊತೆಗಿರುವ ಗ್ರಹದ ಫಲನೂ ಉತ್ಪತ್ತಿ ಆಗುತ್ತೆ. ಜೊತೆಗೆ ಯಾರು ಗ್ರಹಗಳು ದೀರ್ಘವಾಗಿ ನಿಲ್ಲೋದಿಲ್ಲ, ಅದರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಭಾಗ್ಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಸೂಕ್ಷ್ಮ ಜ್ಞಾನವನ್ನು, ಅಂದರೆ ಸೈಂಟಿಸ್ಟ್ ಆಗುವಂಥ ಯೋಗಗಳು, ಯಾರ್ಯಾರು ತುಂಬ ಪತ್ತೇದಾರಿ ಕೆಲಸ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯ ಫಲ. ಸೈಂಟಿಸ್ಟ್ ಆಗುವಂಥದ್ದು, ಯಾರ್ಯಾರು ಬಯಾಲಜಿ ತೊಗೊಳ್ತಿದ್ದೀರಾ, ಮೆಡಿಸಿನ್ ರಿಲೇಟೆಡು ಯಾರ್ಯಾರು ಅನಾಲಿಸಿಸ್ ಮಾಡುವಂಥವ್ರು, ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥವ್ರು, ತಯಾರಕರು, ಮೆಡಿಸನ್ ತಯಾರಕರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಂಪ್ಯೂಟರು, ಎಲೆಕ್ಟ್ರಾನಿಕ್ಕು, ಎಲೆಕ್ಟ್ರಿಸಿಟಿ ಮೊದಲಾದ ಕ್ಷೇತ್ರಗಳಲ್ಲಿ ಆಧಿಪತ್ಯವನ್ನು ನೀವು ಹೊಂದಬಹುದು. ಸರ್ಪ ದೋಷ ಇರತಕ್ಕಂಥವ್ರಿಗೆ ಈ ಒಂದು 18 ತಿಂಗಳಿನ ತುಂಬ ಒಳ್ಳೆಯ ಫಲ ಸಿಗುತ್ತೆ, ಯಾವುದೇ ಕೆಟ್ಟದಾಗಲ್ಲ. ಹಾಗೆ ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ಒಳ್ಳೆಯ ಅಭಿವೃದ್ಧಿ. ಸ್ವಲ್ಪ ತಾಮಸ ಕೃತ್ಯಗಳು, ಅಂದರೆ ನಿಮಗೆ ತಾಮಸ ಭಾವನೆ ಜಾಸ್ತಿ ಬರುತ್ತೆ, ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುವಂಥದ್ದು. ನಿಮ್ಮಲ್ಲಿರುವಂಥ ಕೆಟ್ಟ ಅಭ್ಯಾಸ, ಈ ಸಿಗರೆಟ್ ಸೇದೋದು ಅಥವಾ ಡ್ರಿಂಕ್ಸ್ ಮಾಡೋದು ಅಥವಾ ಈ ಕೆಸಿನೋ ಆಡೋದು, ಲಾಟ್ರಿ ಟಿಕೆಟು, ಈ ಥರದ್ದೆಲ್ಲ ಏನೇನು ನಿಮಗೆ ಅಭ್ಯಾಸಗಳಿರುತ್ತೋ ಅದೆಲ್ಲ ನಿಮಗೆ ಝೀರೋ ಆಗ್ತಾ ಬಂದ್ಬಿಡುತ್ತೆ. ಒಂದೊಂದಾಗ ದುರ್ವ್ಯಸನಗಳು, ದುಶ್ಚಟಗಳನ್ನು ದೂರ ಮಾಡ್ಕೊತ ಬರ್ತೀರ. ಷೇರು ವ್ಯವಹಾರದಲ್ಲಿ ಉತ್ತಮವಾದ ಲಾಭವನ್ನು ಕೊಡ್ತಾನೆ, ಹೀಗಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಅಪಸವ್ಯದಿಂದ ಸಂಚರಿಸುವಂಥ ಗ್ರಹ ರಾಹು ಆದ್ದರಿಂದ ನಿಮಗೆ ಭಾಳಷ್ಟು ಉತ್ತಮವಾದ ಫಲವನ್ನು ಮಿಥುನ ರಾಶಿಯವರು ಅಪೇಕ್ಷೆ ಪಡ್ಬೋದು. ಭಾಷಾಜ್ಞಾನಿಗಳಾಗ್ತೀರ, ಸ್ವಲ್ಪ ಲ್ಯಾಂಗ್ವೇಜಸನ್ನು ಕಲಿಬೋದು. ಚೈನೀಸು, ಜರ್ಮನ್ನು, ಜಾಪನೀಸು, ಫ್ರೆಂಚು, ಹೀಗೆ ಲ್ಯಾಂಗ್ವೇಜಸನ್ನು ಹೆಚ್ಚು ಕಲಿಬೋದು. ಸಂಸ್ಕೃತಿ ಅಂದರೆ ಸಂಸ್ಕೃತಿ ಇದೆಯಲ್ವ, ನಿಮ್ಮ ಒಂದು ಸಂಪ್ರದಾಯ, ಅದೆಲ್ಲ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀರಾ. ಜೊತೆಗೆ ವಿದೇಶಿ ಭಾಷೆಗಳು, ವಿದೇಶಿ ಪ್ರಯಾಣ, ವಿದೇಶಿ ಉದ್ಯೋಗ, ವಿದೇಶಿ ಕೆಲಸ, ವಿದೇಶಿ ವಿದ್ಯೆ, ವಿದೇಶಿ ವ್ಯಾಪಾರ, ಇಷ್ಟರಲ್ಲೂ ಕೂಡ ನಿಮಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರ ಅನುಕೂಲ ಆಗುತ್ತೆ, ತನ್ಮೂಲಕ ಧನಾಗಮ ಆಗುತ್ತೆ. ಆಮೇಲೆ ಯಾವುದೇ ಪೀಡಿತನಾದರೂ ಕೂಡ, ಯಾವುದೇ ವ್ಯಕ್ತಿಯಿಂದ ಪೀಡಿತನಾದರೂ ಆ ಪೀಡಿತ ಅನ್ನುವಂಥದ್ದು ದೂರ ಆಗುತ್ತೆ, ನಿಮಗೆ ಭಾಗ್ಯ ಪ್ರಾಪ್ತಿ ಉಂಟಾಗುತ್ತೆ. ಜೊತೆಗೆ ರಾಹು ಭಾಗ್ಯಸ್ಥಾನದಲ್ಲಿದ್ದಾಗ ಅದರಲ್ಲೂ ಕೂಡ ವಿಶೇಷವಾದ ಫಲವನ್ನು ಹೊಂದುವಂಥ ಸಾಧ್ಯತೆಗಳು. ಗುರುವಿನ ದೃಷ್ಟಿ ಬೀಳೋದ್ರಿಂದ ರಾಹು ಮೇಲೆ ಕೋದಂಡ ರಾಹು ಅಂತೇಳಿ ತಗೊಳ್ಬೋದು. ಕೋದಂಡ ರಾಹುವಿನ ಫಲ, ಈ ಫಲದ ಮುಖಾಂತರ ನಿಮಗೆ ಅಭಿವೃದ್ಧಿಯಾಗಿ ಭಾಗ್ಯೋದಯ ಉಂಟಾಗುತ್ತೆ. ರಾಸಾಯನಿಕ ವಸ್ತುಗಳು, ಪ್ಲಾಸ್ಟಿಕ್ಕು, ಚರ್ಮೋದ್ಯಮ, ರಫ್ತು, ವ್ಯಾಪಾರದಿಂದ ಭಾಗ್ಯ ಪ್ರಾಪ್ತಿ. ಸಂತಾನಕ್ಕೆ ಸ್ವಲ್ಪ ವಿಳಂಬವನ್ನು ಉಂಟು ಮಾಡ್ಬೋದು ಮಿಥುನ ರಾಶಿಗೆ, ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಕಾಣ್ತಾ ಇಲ್ಲ. ಅಲ್ಲಿಗೆ ರಾಹುವಿಂದ ಭಾಳ ಉತ್ತಮವಾದ ಫಲ. ಇನ್ನು ತೃತೀಯದಲ್ಲಿ ಕೇತು, 3ನೇ ಮನೆಯಲ್ಲಿ ಕೇತು ಏನು ಹೇಳುತ್ತೆ? ಧೈರ್ಯಂಚ ವೀರ್ಯ ಬಲಮೂಲ ಫಲಾಶಲಾನಿ
ವ್ಯಕ್ಷೇ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ ಅನ್ನುವಂಥದ್ದು ಹೇಳುತ್ತೆ. ಕೇತು ತೃತೀಯದಲ್ಲಿದ್ದರೆ ಸ್ವಲ್ಪ ಶ್ರಮಿಕರಾಗ್ತೀರ, ಹೆಚ್ಚು ಕಷ್ಟಪಟ್ಟು ಜೀವನವನ್ನು ಹೊಂದುತ್ತೀರ. ವಿವಾದ ಅನ್ನುವಂಥದ್ದು ನಿಮ್ಮ ಮೇಲಿದ್ದರೆ ದೂರ ಆಗುತ್ತೆ. ಧನ ಭೋಗಗಳು ಉಂಟಾಗುತ್ತೆ. ಭುಜ ಹಾಗೂ ಕತ್ತಿನ ಸಮಸ್ಯೆಗಳು ಉಂಟಾಗ್ಬೋದು. ಸಹೋದರ ಸಂಪತ್ತು ನಿಮಗೆ ವೃದ್ಧಿ ಆಗುತ್ತೆ. ಮಾನಸಿಕ ತೊಂದರೆಗಳು ಬರಬಹುದಾದಂಥ ಸಾಧ್ಯತೆಗಳು. ಇದಕ್ಕೆ ಒಂದು ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇದು ರಾಹುಕೇತುವಿನ ಪ್ರಭಾವ. ಮೂಲ ಜಾತಕವನ್ನು ದೊಡ್ಡ ದೊಡ್ಡ ಗ್ರಹಗಳು ಬದಲಾವಣೆ ಆಗ್ತಿರೋದ್ರಿಂದ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದರಿಂದ ಮತ್ತಷ್ಟು ಮಗದಷ್ಟು ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಾಹುಕೇತು ಬದಲಾವಣೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.